ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ, ಬನ್ನಿ ವೀಕ್ಷಕರೇ, ಇವತ್ತು ಕೂಡ ನಿಮಗಾಗಿ ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಯಾವ ರೀತಿ ಕಲರ್ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಕೈಯಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ಕಪ್ಪುಗೆ ಎಷ್ಟು ಶೈನಿ ಆಗಿರುವಂಥದ್ದು ಇದು. ಹಾಗಿದ್ರೆ ನಮ್ಮ ತಲೆಗೂ ಕೂಡ ನಾವು ಹಚ್ಕೋಬೋದು ಸ್ನೇಹಿತರೆ. ಎಲ್ಲಿಗಾದರೆ ನಿಮಗೆ ಸಡನ್ಲಿ ಹೋಗಬೇಕು ಮತ್ತು ನಾವು ಈ ರೀತಿ ಎಲ್ಲಿಗಾದ್ರೂ ಫಂಕ್ಷನ್ಗೆ ಹೋದಾಗ ಕೂಡ ಈ ರೀತಿ ಇಟ್ಕೊಂಡು ಹೋಗ್ಬೋದು. ಅಲ್ಲಿ ಹೋದಾಗ ಕೂಡ ನಾವು ಹಚ್ಕೋಬೋದು ಸ್ನೇಹಿತರೆ. ಹಾಗಿದ್ರೆ ತಡ ಮಾಡದೆ ನೀವು ಕೂಡ ಈ ರೀತಿ ನ್ಯಾಚುರಲ್ ಆಗಿರುವಂಥ ಕಲರ್ ಯೂಸ್ ಮಾಡ್ಬೋದು. ಇಷ್ಟು ಮಾಡ್ಕೊಂಡ್ರೆ ಸಾಕು, ನಮ್ಮ ತಲೆ ಪೂರ್ತಿ ಬಿಳಿ ಕೂದಲಿಗೆ ಹಚ್ಕೋಬೋದು ಸ್ನೇಹಿತರೆ. ನೋಡಿ, ಈ ರೀತಿ ಬ್ರಷ್ ಸಹಾಯದಿಂದ ನಾನು ಹಚ್ಚಿ ಕೂಡ ತೋರಿಸ್ತೀನಿ ನಿಮಗೆ ತಲೆಗೆ. ಬ್ರಷ್ಷಿಗೆ ಸ್ವಲ್ಪ ಹಚ್ಕೊಂಡು ನಮಗೆ ತಲೆಯಲ್ಲಿ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಬ್ರಷ್ಷಿನ ಸಹಾಯದಿಂದನೇ ಹಚ್ಕೋಬೇಕಾಗತ್ತೆ. ನೋಡಿ, ನೀವು ಈ ರೀತಿ ಯಾರಾದರೂ ಒಬ್ರಿಗೆ ಹಚ್ಚೋರಿದ್ರೆ ಹಚ್ಕೋಬೋದು, ಇಲ್ಲಾಂದರೆ ನೀವು ಹಚ್ಕೋಬೋದು. ನೋಡಿ, ಈ ಬ್ರಷ್ಷಿನ ಸಹಾಯದಿಂದ ಈ ರೀತಿ ಬಿಳಿ ಕೂದಲು ಎಲ್ಲೆಲ್ಲ ಆಗಿರ್ತಾರಲ್ಲ ಈ ರೀತಿ ಹಚ್ಕೋಬೋದು. ತುಂಬಾ ಈಸಿಯಾಗಿ ಕೂತ್ಕೊಳ್ಳುತ್ತೆ. ಏನು ಹಚ್ಕೊಂಡಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ವಾಶ್ ಮಾಡಬೇಕಂತೂ ಕೂಡ ಏನು ಅವಶ್ಯಕತೆ ಇಲ್ಲ. ಈ ರೀತಿ ಹಚ್ಕೊಂಡು ನೀವು ಚೆನ್ನಾಗಿ ಬಾಚ್ಕೋಬೋದು. ಹಾಗಿದ್ದರೆ ಈ ಥರ ಕಲರ್ ಮಾಡ್ಕೊಂಡು ನೀವು ಕೂಡ ಎಲ್ಲಿಗಾದ್ರೂ ತೊಗೊಂಡು ಹೋಗ್ಬೋದು. ನಿಮ್ಮ ಮನೆಯಲ್ಲಿ ಕೂಡ ಮಾಡಿ ಇಟ್ಕೋಬೋದು. ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಹಾಗಿದ್ರೆ ತಡ ಮಾಡದೆ ನೀವು ಕೂಡ ನೋಡ್ಬೋದು. ಇದು ಲೇಡೀಸ್ಗೆ ಅಷ್ಟೇ ಮಾತ್ರ ಏನಿಲ್ಲ, ಜೆಂಟ್ಸ್ಗೂ ಕೂಡ ಈ ರೀತಿ ಟ್ರೈ ಮಾಡ್ಬೋದು. ಮೀಸೆಗೆ ಗಡ್ಡಗೆ ಕೂಡ ಹಚ್ಕೋಬೋದು. ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಂಥದ್ದು. ಹಾಗಿದ್ರೆ ಮತ್ತೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ? ಈ ರೀತಿ ಬ್ರಷ್ ಸಹಾಯದಿಂದ ನೀವು ಈ ರೀತಿ ಕಲರ್ ಹಚ್ಕೊಂಡ್ರೆ ತಲೆ ತುಂಬ ಕಲರ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇವಾಗ ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಏನು ಮಾಡಬೇಕಂದ್ರೆ ನಾವು ಈ ರೀತಿ ಕಾಟನ್ ತೊಗೋಬೇಕು. ಸ್ವಲ್ಪ ದಪ್ಪ ಸೈಜಷ್ಟು ಕಾಟನ್ ತೊಗೊಂಡು ಈ ರೀತಿ ಅಗಲವಾಗಿ ಮಾಡ್ಕೊಂಡ್ಬಿಡಿ. ಇವಾಗ ಆಮೇಲೆ ಏನಂದರೆ ಅದಕ್ಕೆ ನಾವು ಇವಾಗ 1 ಸ್ಪೂನಷ್ಟು ಸಾಸಿವೆ ನಾನು ಕುಟ್ಟಿ ಪುಡಿ ಮಾಡಿದ್ದೀನಿ. ಈ ಥರ ದಪ್ಪ ದಪ್ಪವಾಗಿ ಕುಟ್ಟಿ ಪುಡಿ ಮಾಡಿರೋಂಥ ಸಾಸಿವೆ ತೊಗೊಂಡು ಆ ಕಾಟನ್ ಮೇಲೆ ಹಾಕಿಬಿಡಿ. ಆಮೇಲೆ ನಾನು ಇವಾಗ ಇದಕ್ಕೆ ಒಂದು ನೆಸ್ಕೆಫೆ ಕಾಫಿ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಇದು ಕೂಡ 1 ಪುಡಿ ಅಷ್ಟು ಹಾಕೋಬೇಕು. ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಹೇಳಿದ್ರೆ ನಿಮಗೆ ಅದು ನೋಡಿ, ಸಾಸಿವೆ ಕೂಡ 1 ಸ್ಪೂನಷ್ಟು, ಇದು ಕಾಫಿ ಪುಡಿ ಕೂಡ 1 ಸ್ಪೂನಷ್ಟು ಆಗುತ್ತೆ. ಇಷ್ಟಿದ್ರೆ ಸಾಕಾಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ ನೋಡಿ. ಈ ರೀತಿ ಹಾಕ್ಕೊಂಡು ಮಾಡ್ಕೊಂಡ್ವಿ ಅಂದರೆ ಇವಾಗ ಇದೊಂದು ಮೂಟೆ ಕಟ್ಟಬೇಕು ನೋಡಿ ಸ್ನೇಹಿತರೆ. ಒಂದು ಮೂಟೆ ಥರ ರೆಡಿ ಮಾಡ್ಕೊಂಡ್ಬಿಡಿ. ಇವಾಗ ನೋಡಿ ನಾನು ಮಾಡ್ತಾಯಿದ್ದೀನಿ ನೋಡಿ, ಈ ಥರ ನೀವು ಒಂದು ಮೂಟೆ ಥರ ರೆಡಿ ಮಾಡ್ಕೋಬೇಕು. ಈ ರೀತಿ ಮೂಟೆ ಥರ ರೆಡಿ ಮಾಡ್ಕೊಂಡ್ರೆ ಸಾಕು. ಆಮೇಲೆ ನೋಡಿ, ಒಂದು ದೀಪ ಬತ್ತಿ ಹಚ್ತೀವಲ್ಲ, ದೀಪ ಹಚ್ಚುವಂಥ ಪಣತಿ ತೊಗೊಂಡು ಈ ರೀತಿ ಮೂಟೆ ಮಾಡಿರುವಂಥ ಭಾಗ ಕೆಳಗಡೆ ಇಟ್ಕೋಬೇಕು. ಮತ್ತು ಈ ರೀತಿ ಸ್ವಲ್ಪ ಮಧ್ಯದ ನೋಡಿ ಈ ರೀತಿ ಕಟ್ ನೋಡಿ ಬತ್ತಿ ಏನು ಮಾಡಬೇಕಂದ್ರೆ ಸ್ವಲ್ಪ ಬಿಚ್ಕೋಬೇಕು. ಆಮೇಲೆ ನಾನು ಇವಾಗ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಕೊಕೊನಟ್ ಕೊಬ್ಬರಿ ಎಣ್ಣೆನೇ ಹಾಕ್ಕೋಬೇಕು. ನೀವು ಊಟ ಮಾಡುವಂಥ ಎಣ್ಣೆ, ಉಂಬ ಎಣ್ಣೆ ಹಾಕಬೇಡಿ, ಕೊಬ್ಬರಿ ಎಣ್ಣೆನೇ ಹಾಕ್ಕೊಳ್ಳಿ. ಇವಾಗ ಇದು ಕೊಬ್ಬರಿ ಎಣ್ಣೆ ಹಾಕಿದ್ಮೇಲೆ ಈ ರೀತಿ ಸ್ವಲ್ಪ ನೋಡಿ ಈ ರೀತಿ ಅಗಲವಾಗಿ ಮಾಡಿಕೊಂಡು ಅದರೊಳಗಡೆ ಒಂದು ಬತ್ತಿ ಇಟ್ಕೊಂಡ್ಬಿಡಿ. ಮತ್ತೊಂದು ತುಪ್ಪದ ಬತ್ತಿ ಅಂತೀವಲ್ಲ, ಆ ಬತ್ತಿ ಇಟ್ಕೋಬೇಕು ಅದರಲ್ಲಿ ಮಧ್ಯದಲ್ಲಿ. ಮತ್ತು ಅದರ ಮೇಲೆ ಕೂಡ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇವಾಗ ಬತ್ತಿ ಹಚ್ಚೋಣ. ನೋಡಿ, ಈ ರೀತಿ ಬತ್ತಿ ಅಂಟಿಸ್ಕೋಬೇಕು. ಕೆಳಗಡೆ ಕೂಡ ಚೆನ್ನಾಗಿ ಉರಿಯೋದೇ ರೀತಿ ನೀವು ಸ್ವಲ್ಪ ಕೆಳಗಡೆ ಕೂಡ ಉರಿ ಅಂಟಿಸ್ಕೊಳ್ಳಿ. ಇವಾಗ ನೋಡಿ, ಸೈಡಿಗೂ ಕೂಡ ಬತ್ತಿ ಚೆನ್ನಾಗಿ ಉರಿಯುತ್ತೆ. ಯಾಕಂದರೆ ಈ ರೀತಿ ಮಾಡ್ಕೊಂಡು ಬಂದರೆ ತುಂಬಾ ಫಾಸ್ಟಾಗಿ ಆಗುತ್ತೆ ನಮಗೆ ಕಲರು. ಹಾಗಾದರೆ ನೋಡಿ, ಈ ರೀತಿ ಬತ್ತಿ ಚೆನ್ನಾಗಿ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಇದು ಚೆನ್ನಾಗಿ ಉರಿತಾ ನಮಗೆ ಕಲರ್ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ, ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ಈ ಕಡೆ ಒಂದು ಗ್ಲಾಸ್, ಈ ಕಡೆ ಒಂದು ಗ್ಲಾಸ್ ಇಟ್ಕೊಳ್ತೀನಿ. ಹಾಗೆ ಮೇಲೆ ಒಂದು ಪ್ಲೇಟ್ ಈ ರೀತಿ ಡಬ್ಬ ಹಾಕೋಬೇಕು. ಈ ರೀತಿ ಚೆನ್ನಾಗಿ ಉರಿಯೋದಕ್ಕೆ ಬಿಡಬೇಕು. ಹೊಗೆ ಎಲ್ಲ ಚೆನ್ನಾಗಿ ಪ್ಲೇಟಿಗೆ ಅಂಟ್ಕೊಳ್ತಾ ಹೋಗುತ್ತೆ. ಅದು ಆವಾಗ ಕಪ್ಪು ನೋಡಿ, ಪ್ಲೇಟೆಲ್ಲ ಪೂರ್ತಿ ಕಪ್ಪು ಆಗುತ್ತೆ. ಸ್ವಲ್ಪ ದೀಪ ಕೆಳಗಡೆ ಅನಿಸ್ತಾ ಇದ್ದರೆ ಸ್ವಲ್ಪ ದೀಪ ಹೈಟಲ್ಲಿ ಇಟ್ಕೋಬೇಕು. ಆಮೇಲೆ ಚೆನ್ನಾಗಿ ಪ್ಲೇಟಿಗೆ ಉರಿ ಅಂಟ್ಕೊಳುತ್ತೆ. ತೋರಿಸ್ತೀನಿ ನಿಮಗೆ ನೋಡಿ ಯಾವ ರೀತಿ ಅಂತ. ನೋಡಿ, ಪ್ಲೇಟೆಲ್ಲ ಎಷ್ಟು ಬೇಗನೆ ಕಪ್ಪಗಾಗಿರೋವಂಥದ್ದು. ಇದೇ ನೋಡಿ ಸ್ನೇಹಿತರೆ, ನಮಗೆ ನ್ಯಾಚುರಲ್ ಆಗಿರೋಂಥ ಕಲರ್ ಸಿಗುತ್ತೆ. ಇದರಲ್ಲಿ ಸಾಸಿವೆ ಹಾಕಿರ್ತೀವಿ, ಕಾಫಿ ಪುಡಿ ಹಾಕಿರ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಕಲರ್ ತುಂಬಾ ಶೈನಿಯಾಗಿ ಕಾಣಿಸುತ್ತೆ. ಈ ರೀತಿ ಪೂರ್ತಿ ಉರಿಯೋ ರೀತಿ ಬಿಟ್ಬಿಡಬೇಕು. ಆಮೇಲೆ ಚೆನ್ನಾಗಿ ಹುರಿದು ತಣ್ಣಗಾದ್ಮೇಲೆ ದೀಪ ಇವಾಗ ಪ್ಲೇಟ್ ತೆಗೆದು ತೋರಿಸ್ತೀನಿ ನೋಡಿ. ನೋಡ್ತಾ ಇರ್ಬೋದು ಪ್ಲೇಟೆಲ್ಲ ಎಷ್ಟು ಕಪ್ಪಗಾಗಿರೋವಂಥದ್ದು. ಈ ಥರ ನಮಗೆ ನ್ಯಾಚುರಲ್ ಆಗಿರೋಂಥ ಕಲರ್ ಸಿಗುತ್ತೆ. ಇವಾಗ ಏನು ಮಾಡಬೇಕಂದ್ರೆ ನಾವು ಒಂದು ಪೇಪರ್ ತೊಗೋಬೇಕು. ಪೇಪರ್ ಮೇಲೆ ನೋಡಿ ಈ ರೀತಿ ಪ್ಲೇಟ್ ತೊಗೊಂಡು ಮತ್ತೊಂದು ಈ ರೀತಿ ದಪ್ಪವಾದ ಇರುವಂಥ ರಟ್ಟು ತೊಗೊಂಡ್ಬಿಡಿ. ಈ ರಟ್ಟಿನ ಸಹಾಯದಿಂದಲೇ ನಾವು ಪೇಪರ್ ಮೇಲೆ ತೊಗೋಬೇಕಾಗುತ್ತೆ. ನೀವೇನಾದರೂ ಇದು ಕಲರ್ ಪ್ಲೇಟ್ನಲ್ಲಿ ತೆಗೆದ್ರೆ ಸ್ವಲ್ಪ ಕೂಡ ನಿಮಗೆ ಕೈಗೆ ತಾಕೋದೇ ಇಲ್ಲ ಸ್ನೇಹಿತರೆ. ಯಾಕಂದರೆ ಪೇಪರ್ ಮೇಲೆ ತೆಗೆದ್ವಿ ಅಂದರೆ ನಮಗೆ ಚೆನ್ನಾಗಿ ಸಿಗುತ್ತೆ.
ಇದೆಲ್ಲನೂ ಪೂರ್ತಿ ಮತ್ತೆ ಪ್ಲೇಟ್ ಮೇಲೆ ತೆಗೆದ್ವಿ ಅಂದರೆ ಪೇಪರ್ಗಿಂತ ಪ್ಲೇಟಿಗೆ ಅಂಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪೇಪರ್ ಮೇಲೆ ತೆಗೀರಿ. ಇವಾಗ ನೋಡಿ ಒಂದು ರಟ್ಟು ತೊಗೊಂಡಿದ್ದೀನಿ. ರಟ್ಟಿನ ಸಹಾಯದಿಂದ ಈ ರೀತಿ ಚೆನ್ನಾಗಿ ಗೀಚ್ತಾ ಹೋದರೆ ನಮಗೆ ಈ ರೀತಿ ಕಲರ್ ಬರುತ್ತೆ. ಎಲ್ಲನೂ ಕೂಡ ಕಲರ್ ಈ ರೀತಿ ನೋಡಿ, ಈ ರೀತಿ ಪೂರ್ತಿ ಪ್ಲೇಟ್ನಲ್ಲೆಲ್ಲ ಕಲರ್ ಎಲ್ಲ ಚೆನ್ನಾಗಿ ಈ ರೀತಿ ತೆಗಿಬೇಕು. ಇಷ್ಟೇ ಕಲರ್ ಇರ್ತದಲ್ಲ ಸ್ನೇಹಿತರೆ, ಇದೇ ಕಲರ್ ತುಂಬಾ ತಲೆಗೆಲ್ಲ ಚೆನ್ನಾಗಿ ಕೂತ್ಕೊಳ್ಳೋ ರೀತಿ ಜಾಸ್ತಿ ಆಗುತ್ತೆ ನೋಡಿ. ನಮಗೆ ಸ್ವಲ್ಪನೇ ಸ್ವಲ್ಪ ಕೈಯಿಂದ ಕೂಡ ಹಚ್ಕೊಂಡ್ವಿ ಅಂದರೆ ತಲೆ ಪೂರ್ತಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀವು ಇದು ತಲೆಗೆ ಕೂಡ ಹಚ್ಕೊಂಡು ಮತ್ತು ಉಗುರು ಬೆಚ್ಚಗೆ ನೀರಿಂದ ತಲೆ ಸ್ನಾನ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಇದು ಕಲರ್ ನಾನು ತೆಕ್ಕೊಂಡಿದ್ದೀನಿ. ಇವಾಗ ನೋಡಿ ಕೈಗೂ ಕೂಡ ಎಷ್ಟು ಅಂಟ್ಕೊಳ್ತಾ ಇರೋದು. ಇವಾಗ ಮತ್ತೇನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ವಿಕ್ಸ್ ಡಬ್ಬಿ ತೊಗೊಳ್ತೀನಿ. ನಾನು ಖಾಲಿಯಾಗಿರುವಂಥ ವಿಕ್ಸ್ ಡಬ್ಬಿಯಲ್ಲಿ ಹಾಕ್ಕೋಬೇಕು. ಈ ರೀತಿ ನಿಮ್ಮ ಹತ್ರ ಯಾವುದೇ ಸಣ್ಣ ಸಣ್ಣ ಡಬ್ಬಿಗಳಿದ್ರೆ ಅದರಲ್ಲಿ ಹಾಕ್ಕೊಂಬಿಡಿ ನೀವೂ ಕೂಡ. ಇವಾಗ ವಿಕ್ಸ್ ಡಬ್ಬಿಯಲ್ಲಿ ಹಾಕ್ತಾಯಿದ್ದೀನಿ. ವಿಕ್ಸ್ ಡಬ್ಬಿ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಗೊಂಡ್ಬಿಡಿ. ಈ ಥರ ನೋಡಿ ಕಲರ್ ಎಲ್ಲ ಕೂಡ ನಾನು ಡಬ್ಬಿಯಲ್ಲಿ ಹಾಕ್ಕೊಂಡು ತೊಗೊಳ್ತೀನಿ. ನಮಗಿದು ಏನು ಕಲರ್ ಅಪ್ಪ, ನ್ಯಾಚುರಲಾಗಿ ಕಲರ್ ಇದು. ನಮಗೆ ಯಾರಾದರೂ ಮನೆಗೆ ಬರೋರಿದ್ರು ಮತ್ತು ನಮ್ಗೆ ಎಲ್ಲಿಗಾದರೂ ಹೋಗಬೇಕು, ನಮಗೆ ಟೈಮ್ ಇಲ್ದಾಗ ನಾವು ಈ ರೀತಿ ಹಚ್ಕೋಬೋದು. ಇದು ಪರ್ಮನೆಂಟಾಗಿ ನಮ್ಮ ತಲೆಗೆ ಕೂತ್ಕೊಳ್ಳುತ್ತೆ ಅಂತ ನಾನು ಹೇಳಲ್ಲ. ಯಾಕಂದರೆ ಸ್ವಲ್ಪ ದಿನಗಳ ಕಾಲ ನಮ್ಮ ತಲೆಯಲ್ಲಿ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆ ಇದು ಕೆಮಿಕಲ್ಗಳು ನೋಡಿ, ಕಲರ್ಗಳು ಯಾವ ರೀತಿ ಬಳಸ್ತೀವಲ್ಲ ಅದೇ ಥರವಾಗಿ ಇದು ಕೂಡ ಅನ್ಕೋಬೋದು. ಇದಕ್ಕೆ ಸ್ವಲ್ಪ ಒಂದು 4-5 ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಂಡ್ಬಿಡಿ. ಹಾಕ್ಕೊಂಡು ಚೆನ್ನಾಗಿದು ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಒಂದು ನೋಡಿ ಕಡ್ಡಿ ಸಹಾಯದಿಂದ ಕಲಿಸ್ಕೋಬೇಕು. ಕೈಯಲ್ಲಿ ಕೂಡ ಕಲಿಸ್ಕೋಬೋದು ನೀವು, ಕಡ್ಡಿ ಸಹಾಯದಿಂದ ಕಲಿಸ್ಕೊಂಡ್ಬಿಡಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಕೊಬ್ಬರಿ ಎಣ್ಣೆಯಲ್ಲೇ ಮಿಕ್ಸ್ ಆಗುತ್ತೆ. ನೋಡಿ ರೆಡಿ ಆಯ್ತು ನೋಡಿ ಈ ರೀತಿ ಕಲರು. ನೀವು ಕೂಡ ಈ ರೀತಿ ಕಲರ್ ಮಾಡಿಕೊಂಡು ನಿಮ್ಗೆ ಯಾರಾದರೂ ಬರೋರು ಇದ್ದರೆ, ನಿಮ್ಗೆ ಈ ರೀತಿ ಹಚ್ಕೋಬೇಕಂತ ಅಂದ್ಕೊಂಡಿರ್ತಾರಲ್ಲ, ಕೆಮಿಕಲ್ ಹೇರ್ ಡ್ರೈ ಹಚ್ಕೊಳ್ಳೋಕ್ಕಿಂತ ಈ ಥರ ನೀವು ಹಚ್ಕೋಬೋದು. ಇದು ಹಚ್ಕೊಂಡ್ರು ಕೂಡ ಚೆನ್ನಾಗಿ ಒಂದು 4-5ರಿಂದ 1 ವಾರದವರೆಗೂ ಕೂಡ ನಮ್ಮ ತಲೆಯಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗಿದ್ರೆ ಟ್ರೈ ಮಾಡ್ಬೋದು ನೀವು ಕೂಡ. ಶೈನಿಯಾಗಿ ತಲೆ ಕೂದಲು ಕಪ್ಪು ಮಾಡುವಂಥ ಈ ಹೇರ್ ಪ್ಯಾಕು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿ ಕೈ ಬೆರಳು ಕೂಡ ಎಷ್ಟೇ ಕಪ್ಪಗಾಗಿರುವಂಥದ್ದು. ಹಾಗೆ ನ್ಯಾಚುರಲ್ ಆಗಿರುವಂಥ ಕಲರ್ಗಳು ನಿಮಗೂ ಕೂಡ ಇಷ್ಟ ಆಗ್ತಾಯಿದ್ರೆ ನನ್ನ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ತುಂಬಾ ಡಿಫ್ರೆಂಟಾಗಿ ಮಾಡಿರೋಂಥ ಕಲರು. ಸ್ವಲ್ಪ ಕೂಡ ₹1 ಕೂಡ ನಮಗೆ ಖರ್ಚು ಮಾಡುವಂಥದ್ದೇನಿಲ್ಲ. ಈ ರೀತಿ ಮಾಡಿಕೊಂಡು ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ತೊಗೊಂಡು ಹೋಗ್ಬೋದು, ಮನೇಲಿದ್ದರೂ ಕೂಡ ಹಚ್ಕೋಬೋದು. ಹಾಗಿದ್ರೆ ತಡ ಮಾಡದೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಅವರು ಕೂಡ ನೋಡಿ ಅವರು ಕೂಡ ಶೇರ್ ಮಾಡಲಿ ಅಂತ ನಾನು ಅಂದ್ಕೊಳ್ತೀನಿ. ಹಾಗಿದ್ರೆ ಇವತ್ತಿನ ಕಲರ್ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಧನ್ಯವಾದ ಎಲ್ರಿಗೂ ಕೂಡ.